ಸತತವಾಗಿ ಇವತ್ತಿನ 4ನೇ ದಿವಸ ಕಂಪ್ಲೀಟ್ ಮಾಡಿಕೊಂಡು 5ನೇ ದಿವಸಕ್ಕೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಪಾದಯಾತ್ರೆ ಈಗಾಗಲೇ ಮದ್ದೂರು ದಾಟಿದ್ದೀವಿ. ಇವತ್ತು ಮಂಡ್ಯ ಇವತ್ತು ರೀಚ್ ಆಗ್ತಾರೆ. ಬಹುಶಃ ನಮ್ಮ ನಡೆಗೆ ಸಿದ್ದರಾಮಯ್ಯನವರ ರಾಜೀನಾಮೆ ಕಡೆಗೆ ಅಂತ ಹೊರಟಿದ್ದೀವಿ. ತುಂಬ ಸಕ್ಸಸ್ಫುಲ್ಲಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇವು ಎಲ್ಲೋ ಒಂದು ಕಡೆ ಈ ಪಾದಯಾತ್ರೆನ ಕೆಡಿಸ್ಲಿಕ್ಕೆ ಮೊನ್ನೆ DCM ಅವರು ಆಡ್ತಕ್ಕಂಥ ಕೆಲವು ವೈಯಕ್ತಿಕವಾಗಿ ನಿಂದನೆಗಳು ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಮುನ್ನುಗ್ತಾ ಇದ್ವಿ. ಬಹುಶಃ ಶನಿವಾರ ಇದಕ್ಕೆಲ್ಲ ತಿಲಕ ಇಟ್ಟು ಮುಂದಿನ ದಿವಸಗಳಲ್ಲಿ ರಾಜ್ಯ ಚೆನ್ನಾಗಾಗಬೇಕಾದ್ರೆ ಈ ಗ್ಯಾರಂಟಿಗಳ ತೊಲಗಿ, ಈ ಗ್ಯಾರಂಟಿಗಳ ಪೀಡನ್ನು ತೊಲಗಿ ಅದೇ ಅನುದಾನವನ್ನು ಇಡೀ ಜನಸಾಮಾನ್ಯರಿಗೆ ತಲುಪತಕ್ಕಂಥ ಕಾರ್ಯಕ್ರಮ ಆಗಲಿ ಅಂತ ಕೇಳ್ಕೊತಾ ಇದ್ವಿ. ಇವತ್ತು ಏನಾಗಿದೆ, ಮೂಢ ಹಗರಣ ಇರ್ಬೋದು, ಇವತ್ತು SC ST ಹಗರಣ ಇರ್ಬೋದು, ಕಣ್ಮುಂದೆ ಕಾಣಿಸ್ತಕ್ಕಂಥ ಹಗರಣಗಳು ಇವತ್ತೇನು ಲೆಕ್ಕಿಸದೆ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಏನು ಇದಕ್ಕೆಲ್ಲ ಬಂಡಧೈರ್ಯದಿಂದ ಲೆಕ್ಕಿಸದೆ ಇವತ್ತು ಮುನ್ನುಗ್ತಾ ಇರೋದು ಇವತ್ತು ಕ್ಷೇಮ ಅಂತ ಹೇಳ್ಬೋದು. ಸೊ ಮುಂದಿನ ದಿವಸದಲ್ಲಿ ಕೂಡ ಇವತ್ತೇನು ತಾರತಮ್ಯ ಅನುದಾನ ತಾರತಮ್ಯ ಮಾಡ್ತಿದ್ದಾರೆ, ಕಾಂಗ್ರೆಸ್ ಶಾಸಕರಿಗೊಂದು ತಾರತಮ್ಯ, ಬೇಳೆ ಉಳಿದ ಒಂದು ಶಾಸಕರಿಗೊಂದು ತಾರತಮ್ಯ ಮಾಡ್ತಿದ್ದಾರೆ. ಅದೆಲ್ಲ ಹೋಗಬೇಕು. ಮುಂದಿನ ದಿವಸ ನಾವೆಲ್ಲ 224 ಜನ ಕೂಡ ಸಮಾನರೇ. ಸಂವಿಧಾನವಾಗಿ ಪ್ರಜಾಪ್ರಭುತ್ವ ನಾವೆಲ್ಲ ಗೆದ್ದಿದ್ವಿ, ನಮಗೂ ಕೂಡ ಹಕ್ಕಿದೆ ಅನ್ನೋ ಮುಖಾಂತರವಾಗಿ ಈ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಈ ಶನಿವಾರ ದಿವಸ ಈ ಹೋರಾಟಕ್ಕೆ ತಿಲಕಾಂಜಲಿ ಇಡ್ತಾ ರಾಜ್ಯದ ಜನತೆಗೆ ಒಳ್ಳೇದಾಗಲಿ ಅಂತ ನಾನು ಈ ಮಟ್ಟದ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪಾದಯಾತ್ರೆ ಹೇಗಿತ್ತು ಸರ್ ಹುಮ್ಮಸ್ಸು? ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ದಿವಸ ಮಾತ್ರ ಸಿಕ್ಕಾಪಟ್ಟೆ ಕಾಲು ನೋವು ಬಂತು, ನೈಟು ಮಲಗೋಕ್ಕಾಗಲಿಲ್ಲ, ಕಾಲು ಊತ ಬಂತು. ಆಮೇಲೆ ನಿಧಾನವಾಗಿ ಕ್ರಮೇಣವಾಗಿ ಇವತ್ತು 16 ಕಿಲೋಮೀಟ್ರ್ ಪರ್ ಡೇ ರೀಚ್ ಆಗಿದ್ದೀವಿ. ನಾನು 16 ಕಿಲೋಮೀಟ್ರ್ವರೆಗೂ ನಡೀತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಮಾಧ್ಯಮ ಜೊತೆ ಸಂವಾದ ಮಾಡೋದಿರ್ಬೋದು, ಅವ್ರ ಜೊತೆ ಇದು ಮಾಡೋದಿರ್ಬೋದು, ತುಂಬ ಚೆನ್ನಾಗಿದೆ. ಇವತ್ತು ಅಲ್ಲೊಂದು ಜಾಗದಲ್ಲಿ ಎಲ್ಲ ನಗು ವಾತಾವರಣ ಇದೆ. ಅದಕ್ಕೋಸ್ಕರ ಎಲ್ಲರೂ ಫೋನ್ ಮಾಡ್ತಾರೆ, ಬೇಗ ಬಾ. ನಾನು 6 ಗಂಟೆಗೆ ಹೋಗಿ ರೀಚ್ ಆಗಿಬಿಡ್ತೀನಿ. 6 ಗಂಟೆ ಮೊದಲು ಮಂಡ್ಯಗೂ ರೀಚ್ ಆಗ್ತೀನಿ. ಥ್ಯಾಂಕ್ ಯು.